ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ 2 ಮಕ್ಕಳಿಗೆ ಕೃಷ್ಣ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ಇಲ್ಲಿ ತೋರಿಸಿದ್ದೀನಿ ಒಂದ್ಸಲ. ಹಾಗೆ ಈ ಪಗಡಿ ಮತ್ತು ಕೊಳಲು ನಾನು ಮನೇಲೇ ಮಾಡ್ಕೊಂಡಿದ್ದು. ಹೋದ ವರ್ಷ ನನ್ನ ಮಗನ ಸ್ಕೂಲಲ್ಲಿ ಕೃಷ್ಣ ಮಾಡಿದ್ದೆ. ಸೊ ಹೋದ ವರ್ಷ ಮಾಡಿದ್ದೆ, ಇನ್ನು ಹಾಗೆ ಇಟ್ಕೊಂಡಿದ್ದೆ. ಇದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾವ ಥರ ಮಾಡೋದು ಅಂತ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಬೆಳಗ್ಗೆ ನಾನು ದೊಡ್ಡ ಮಗನಿಗೆ ಮಾಡಿದ್ದೆ ಸ್ಕೂಲ್ ಹೋಗೋ ಟೈಮಲ್ಲಿ ಕೃಷ್ಣ. ಆವಾಗ ನನ್ನ ಚಿಕ್ಕ ಮಗನು ನನಗೂ ಅದೇ ಥರ ಮಾಡು, ನಾನು ಕೃಷ್ಣ ಆಗಬೇಕು ಅಂತ ಇದ್ದ. ಸೊ ನಾನು ಅಂದೆ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ, ಇವಾಗ ಅಣ್ಣಂಗೆ ಮಾಡ್ತೀನಿ, ಅವ್ನು ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ನಿನಗೆ ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳಿದೆ. ಅವನು ಅದನ್ನೇ ನೆನ್ಪಿಟ್ಕೊಂಡು ಅವ್ರ ಅಣ್ಣ ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ನನಗೂ ಕೃಷ್ಣ ಮಾಡು ಇವಾಗ ಅಂತ ಹಠ ಇಟ್ಕೊಂಡು ಕೂತ್ಕೊಂಡಿದ್ದ. ಸೊ ಆಯಿತು ಅಂತ ನನ್ನ ಚಿಕ್ಕ ಮಗನಿಗೂ ಇವಾಗ ಕೃಷ್ಣನ ಮಾಡ್ತಾಯಿದ್ದೀನಿ. ಇವಾಗ ನಾನು ಮೊದಲಿಗೆ ಒಂದು ಶಾಲ್ನ ತೊಗೊಂಡಿದ್ದೀನಿ. ಇಲ್ಲಿ ನಾವು ದುಪ್ಪಟ್ಟ ಬೇಕಾದರೂ ತೊಗೋಬೋದು, ಅಥವಾ ನನ್ನ ಹತ್ರ ದುಪ್ಪಟ್ಟ ಇರಲಿಲ್ಲ, ಸೊ ಶಾಲ್ ತೊಗೊಂಡಿದ್ದೀನಿ. ಇವಾಗ ಎರಡೂ ಕಡೆ ಸಮ ಮಾಡಿಕೊಂಡು ಸೆಂಟ್ರಲ್ಲಿ ಗಟ್ಟಿಯಾಗಿ ಒಂದು 2 ನಾಟ್ ಹಾಕ್ಕೋಬೇಕು. ನನ್ನ ಚಿಕ್ಕ ಮಗನ ಖುಷಿ ನೋಡಿ ಎಷ್ಟು ಕೂಗಾಡ್ಕೊಂಡು ಚೀರಾಡ್ಕೊಂಡು ಹೇಳ್ತಿದ್ದಾನೆ, ನಾನು ಕೃಷ್ಣ ಆಗ್ತಾಯಿದ್ದೀನಿ ಅಂತ ಅವ್ರ ಅಣ್ಣಂಗೆ ಹೇಳ್ತಾ ಇದ್ದಾನೆ. ಬೆಳಗ್ಗೆ ಅವನು ಆಗಿದ್ನಲ್ಲ, ಸೊ ಇವಾಗ ಅವನು ಆಚೆ ಹೋಗಬೇಕು ಕೃಷ್ಣ ಆಗಿ. ಅವ್ರ ಅಣ್ಣನೂ ಕೃಷ್ಣ ಆಗಿ ಸ್ಕೂಲ್ಗೆ ಹೋಗಿದ್ನಲ್ಲ, ಸೊ ಅದಕ್ಕೋಸ್ಕರ ಇವನು ಕೃಷ್ಣ ಆಗಿ ಆಚೆ ಹೋಗಬೇಕು ಅಂತ ಅವ್ರ ಅಣ್ಣಂಗೆ ಹೇಳ್ತಾ ಇದ್ದ. ಇವಾಗ ಮುಂದೆ 2 ಗಟ್ಟಿಯಾಗಿ ನಾಟ್ನ ಹಾಕೊಂಡಾದ್ಮೇಲೆ ಮಿಕ್ಕಿರೋ ಭಾಗನ ಅದು ಕಾಲು ಕೆಳಗಡೆಯಿಂದ ಹಿಂದೆ ತಗೋತಾ ಇದ್ದೀನಿ. ಆ 2 ಭಾಗದಲ್ಲಿ ಒಂದು ಭಾಗನ ನಾವು ಹಿಂದೆನೇ ಪ್ಲೇಟ್ಸ್ ಹಾಕ್ಕೊಂಡು ಹಿಂದೆನೇ ಒಂದು ಸೇಫ್ಟಿ ಪಿನ್ ಆದರೂ ಹಾಕೋಬೋದು, ಇಲ್ವ ಹಾಗೆ ಅಲ್ಲಿ ಒಳಗಡೆ ಹಾಕ್ಕೋಬೋದು. ಮತ್ತು ಮಿಕ್ಕಿರೋ ಇನ್ನೊಂದು ಭಾಗಕ್ಕೂ ಸೇಮ್ ಅದೇ ಥರ ಪ್ಲೇಟ್ಸ್ನ ಹಾಕ್ಕೊಂಡು ಅದು ಮುಂದೆ ತೊಗೊಂಡು ಅಲ್ಲಿ ಸೇಫ್ಟಿ ಪಿನ್ ಆದರೂ ಹಾಕೋಬೋದು, ಇಲ್ಲ ಹಾಗೆ ಒಳಗಡೆ ಬೇಕಾದರೂ ತೂರ್ಕೋಬೋದು, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನಾನು ಈ ಥರ ಸೇಫ್ಟಿ ಪಿನ್ ಏನೂ ಹಾಕಿಲ್ಲ, ನೀಟಾಗಿ ಒಳಗೆ ತೂರ್ಕೊಂಡಿದ್ದೆ. ನನ್ನ ಮಗ ಎಷ್ಟು ಕುಣಿದಾದ್ರೂ ಆ ಧೋತಿ ಬಿಚ್ಚಲೇ ಇಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ಬೋದು ನೀವು, ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಧೋತಿನ ಹಾಕ್ಕೊಂಡ್ರೆ. ಇವಾಗ ಮುಂದೆ ಮತ್ತೆ ಒಂದೊಂದೇ ಅಲಂಕಾರಗಳನ್ನ ಮಾಡ್ಕೊಂಡು ಹೋದೆ. ಅಂದರೆ ಶೆಲ್ಲೆನ ಹಾಕ್ಕೊಳ್ಳೋದು. ಶೆಲ್ಲೆಗೆ ಮೊದಲೇ ನಾನು ಪ್ಲೇಟ್ಸ್ನ ಹಾಕ್ಕೊಂಡು ಸೇಫ್ಟಿ ಪಿನ್ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಕಿವಿ ಓಲೆ, ಮತ್ತು ಕೈಗಳಿಗೆ ಮಣಿ, ಮತ್ತು ಕೊಳಲ್ ಸರ, ಲಿಪ್ಸ್ಟಿಕ್ಕು, ಕಾಡ್ಗೆ ಎಲ್ಲ ಹಾಕ್ಕೊಂಡಿದ್ದೆ. ನನ್ನ ಮಗನಿಗೆ ಒಂದೊಂದು ಹಾಕ್ತಾ ಇದ್ದಂತೆ ಖುಷಿ ಹೆಚ್ಚಾಗ್ತಾ ಇತ್ತು.
ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.